ಅನ್ಸುತ್ತೆ ಸನ್ ರೂಫು. ಮಟನ್ ಸಾರು ಮಾಡ್ಕೊಂಡು ಇವತ್ತು ನಮಗೆ ಊಟ ನಮ್ಮ ಸೌಮ್ಯಶ್ರೀ ಅವ್ರ ಮನೆ, ನಮ್ಮ ಅಸಿಸ್ಟೆಂಟ್ ಶೆಫ್ ಮನೆಯಿಂದ ಊಟ ಬಂದೈತೆ ಗೈಸ್. ಗೈಸ್ ನಮ್ಮ ಚಿಲುಬುಲಿಗೆ ಮಟನ್ ಊಟ ಇವತ್ತು. ಅವಳೆಲ್ಲ ಊಟ ಅವಳು ತಂಗಿ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಇವತ್ತಿನ ಮತ್ತೊಂದು ಹೊಸ ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವಾಗ ಬೆಳಗ್ಗೆ ಜಿಮ್ಗೆ ಹೋಗಿರಲಿಲ್ಲ, ಸೊ ಒಂದು ರೀಲ್ಸ್ ಮಾಡಬೇಕಿತ್ತು, ಕಂಟೆಂಟ್ ಮಾಡಬೇಕಿತ್ತು. ಕಂಟೆಂಟ್ ಮಾಡೋಣ ಅಂತೇಳಿ ಮನೆ ಮೇಲೆ ಬಂದ್ವಿ. ನಮ್ಮ ಶಾಂತಮ್ಮ ಅವ್ರಿಗೆ ಯಾಕೋ ಮಟನ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಆಗ್ಬಿಟ್ಟೈತೆ ಅಂತ ಹೇಳಿ. ಪಾಪ ಹುಷಾರಿರ್ಲಿಲ್ವಲ್ಲ, ಸೊ ಅದಕ್ಕೆ ಬಾಯೆಲ್ಲ ಏನಾಗ್ಬಿಟ್ಟೈತಮ್ಮ, ಬಾಯೆಲ್ಲ ಒಂಥರ ವಿಷ ಅಂತೆ. ಏನು ತಿಂದರೂ ಟೇಸ್ಟೇ ಸಿಗ್ತಾ ಇಲ್ವಂತೆ. ಅದಕ್ಕೆ ಮಟನ್ ತಿನ್ನೋ ಕ್ರೇವಿಂಗ್ಸ್ ಆಗ್ಬಿಡೈತಂತೆ ಗೈಸ್. ಅದಕ್ಕೆ ಇವತ್ತು ನಮ್ಮ ಶಾಂತಮ್ಮ ಅವ್ರಿಗೆ ಮಟನ್ ತರಿಸ್ಕೊಡೋಣ. ಇನ್ನೇನು ನಾನಂತೂ ಮಟನ್ ತಿನ್ನಲ್ಲ. ಏನು ಬೇಕಮ್ಮ ನಿಂಗೆ? ಮಟನ್ 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 ಎಷ್ಟು ಮಟನ್ ಬೇಕು? 3/4 kg. ನಮ್ಮ ಶಿಷ್ಯ ಶಾಂತಮ್ಮ ಗುರು ಇವಾಗ ಮಟನ್ ತಾಂಬರಕ್ಕೆ ಹೋಗುತ್ತೆ. ಹನುಮಂತಪುರಕ್ಕೆ ಹೋಗಿ ಮಟನ್ ಕಟ್ ಮಾಡಿಸ್ಕೊಂಡು ನಮ್ಮ ಅಜ್ಜಿಗೆ ಜಾಸ್ತಿ ಹಾಕ್ಸ್ಕೊಂಬರ್ಬೇಡ, ವೈಟುದು ಕೊಬ್ಬ. ನಿನ್ನ ಮೇಲೆ ನ್ಯಾಯವಾಗಿ ಚೆನ್ನಾಗಿರತ್ತಂಬ. ನೋಡಿ ಗಾಯ್, ನಾನಿಲ್ಲ ಬೈತದೆ ನೋಡಿ. ತಿನ್ನೋದಿಲ್ಲ ನಾನಿಲ್ಲ ಅಂತ. ಎರಡು ಟಾರ್ಪಲ್ ಮೇಲೆ ಇಟ್ಕೊಂಡಿರ್ತಾರೆ ಗಾಯ್ಸ್, ಕಟ್ ಮಾಡಿ ಮಾಂಸನ ಗುಡ್ಡೆ ಮಾಡಿ. ಗೈಸ್ ಫಸ್ಟ್ ರೌಂಡ್ ಆಯಿತು, ಈಗ ಸೆಕೆಂಡ್ ರೌಂಡ್ ಹೊಡಿ. ಡೈಲಿ ಅಟ್ಲೀಸ್ಟ್ ಒಂದು 100 ಪುಷಪ್ಸ್ ಹೊಡಿಬೇಕು ಗೈಸ್. ಗೈಸ್ ನಮ್ಮನ್ನ ಮೇಲ್ ಪುಷಪ್ಸ್ ಹೊಡಿಬೇಕಂತ ಹೊಡಿಯೋಣ ಗೈಸ್. ಅದೇ ಒಂದ್ಸಲ ಹೊಡಿಯೋಣ ಗೈಸ್. ಇವಾಗ ನಾವು ಅಮ್ಮನ್ನ ಮೇಲ್ ಕುಂದಿಸ್ಕೊಂಡು ಹೊಡಿಯೋಣ ಗೈಸ್. ಬರ ಚಕ್ಲ ಬಕ್ಲ ಕುಂದಿಸ್ಕೊಳ್ಳಲ್ಲ, ಇಲ್ಲ ನನ್ನ ಜುಟ್ಟು ಇಟ್ಕೊಂಡು ಕೂತಿದ್ದೆ ನಾನು. ನೀನು ಕಟ್ಟು ಹಂಗೆ ಇದು ಮಾಡ್ಬಿಡ, ಆಗಲ್ಲ. ಕರೆಕ್ಟಾಗಿ ಕುತ್ಕೊಂಡ್ಬಿಡು, ಚಕ್ಲ ಬಕ್ಲ ಹಾಕೊಂಡು ಕುತ್ಕೊಳ್ಳಮ್ಮ. ಕುತ್ಕೊಳ್ಳಿ ಇನ್ನೊಂಚೂರು ಹಿಂದೆ ಕುತ್ಕೊಂಡ್ಬಿಡು. ಸೊಂಟದ್ದು ಏನಾಗಲ್ಲ, ಕುತ್ಕೊಳ್ಳೋ ಮಂದಿಕ್ಕೆ. ಓಕೆನಾ? ಕರೆಕ್ಟಾಗಿ ಕೂತ್ಕೊಳ್ಳಮ್ಮ. ಓಕೆನಾ? ತಿಳಿದು ಓಡ್ಬತ್ತೆ. ಇನ್ನೊಂಚೂರು ಮುಂದಕ್ಕೆ ಚಕ್ಲ ಬಕ್ಲ ಹಾಕೊಂಡು ಕೂಕ, ಚಕ್ಲ ಬಕ್ಲ ಹಾಕೊಂಡು ಕೂಕ. ಓಕೆನಾ? 3, 2, 1. ಹೊಡೆದ ಶಿಷ್ಯ ಒಂದು ಅಂತೇಳಿ ಹೇಳ್ಬಿಡು. ಎರಡು ಗೈಸ್, ಮನ್ಸ್ ಮಾಡಿದ್ರೆ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಈಗ ಒಂದಲ್ಲ 2 ಹೊಡೆದಿದ್ದೀವಿ ಗೈಸ್. ನೇತಾಡಜಿ ನಮ್ಮಂಗೆ ಮಟನ್ ತರಿಸ್ಕೊಟ್ಬಿಡೋಣ. ಮಟನ್ ತರಿಸ್ಬಿಟ್ಟು ಮಾಡಿಕೊಟ್ಟು ಇವತ್ತು ತುಂಬ ಕೆಲಸ ಐತೆ ಗೈಸ್. ಸೊ ಬನ್ನಿ ಹೋಗೋಣ ಗೈಸ್. ನಮ್ಮಮ್ಮ ಆಗಲೇ ಮಟನ್ ಸಾರು ಮಾಡೋಕ್ಕೆ ಕಾಯೆಲ್ಲ ತುರ್ಕೊಂಡು ರೆಡಿ ಮಾಡ್ಕೊತ ಐತೆ ಗೈಸ್. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರ್ಕೊಂಡು ರೆಡಿ ಮಾಡ್ಕೊಂಡು ಇವತ್ತು ಮಟನ್ ಸಾರು ಮಾಡ್ಕೊಂಡು ಬ್ಯಾಟಿಂಗ್ ಹೊಡೆದ್ಬಿಡೋದೆ, ಹೊಡಿಯೋದೆ. ನನಗೇನು ಪೀಸ್ ಇಷ್ಟ ಆಗಲ್ಲ ಗೈಸ್. ತಿಳಿ ಸಾರು 1-2 ಪೀಸ್ ಅಷ್ಟೇ, 1-2 ಅಷ್ಟೇ. ಬೇಕಾದ್ರೆ ನೋಡು, ಏನು ನೋಡಲಿ ಊಟ ಮಾಡುವಾಗ ಎಷ್ಟು ಊಟ ಮಾಡ್ತೀನಿ ಅಂತ ನೋಡೋಕ್ಕತ್ತದೆ ನಮ್ಮ ಅಮ್ಮವು. ನಾನು ಜಾಸ್ತಿ ತಿನ್ನಲ್ಲ ಗೈಸ್. 2, 1 ಗೈಸ್. ಫೈನಲಿ ರೆಡಿಯಾಗಿ ಇದು ನನ್ನ ಔಟ್ಫಿಟ್ಟು. ಇವಾಗ ಮಹೀಂದ್ರ ಶೋರೂಮ್ ಅಂತ ಹೋಗ್ಬೇಕು ಗೈಸ್. ಮಹೀಂದ್ರ ಶೋರೂಮ್ ಹೋಗೋಕ್ಕೆ ಮುಂಚೆ ನಾನು ಬಂದಿಕೊಂಡು ಮನೆಗೆ ಹೋಗ್ಬಿಟ್ಟು ಬಂದಿಕೊಂಡು ಕರ್ಕೊಂಡು
ಶೋರೂಮ್ ಹತ್ರ ಹೋಗೋಣ. ಏನಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ತೀನಿ. ಸೊ ಇವಾಗ ಶೋರೂಮ್ ಹತ್ರ ಹೋಗೋಣ, ಬನ್ನಿ ಗೈಸ್. ಇವಾಗ ಶೋರೂಮ್ ಹತ್ರ ಬಂದ್ವಿ ಗೈಸ್. ನಮ್ಮ ಭೂಮಿಕಾ ಇನ್ನೂ ಬಂದಿಲ್ಲ. ಅಣ್ಣ ಇನ್ನೇನು ಡೈರೆಕ್ಟ್ ಅಲ್ಲೇ ಶೋರೂಮ್ ಹತ್ರ ಬರ್ತೀನಿ, ಮತ್ತೆ ಮನೆ ಹತ್ರ ಇನ್ನೇನಕ್ಕೆ ಅಂತ ಅಂತು. ಸೊ ಈಗ ನಾನು ಶೋರೂಮ್ ಹತ್ರ ಬಂದೆ. ಸೊ ಈಗ ಶೋರೂಮ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಭೂಮಿಕಾ ಬಂದಿದ ತಕ್ಷಣ ಶೋರೂಮ್ ಒಳಗೆ ಹೋಗೋಣ ಗೈಸ್. ನಮ್ಮ ಭೂಮಿಕಾ ಅವರು ಬಂದಿದ್ದಾರೆ. ತುಂಬ ದಿವಸ ಆದಮೇಲೆ ಲಾಗಲ್ಲಿ ಬರ್ತಾ ಇದ್ದಾರೆ. ತುಂಬ ಕ್ಲೋಸ್ ಅಪ್ ಆಗಿ ಈಗ ಶೋರೂಮ್ ಒಳಗೆ ಹೋಗೋಣ. ಪಾಪ ಶೋರೂಮ್ಗೆ ಹೋಗ್ತಿರೋದು ಏನಕ್ಕೆ? ಸರ್ಪ್ರೈಸ್ ಗೈಸ್, ಮತ್ತೆ ಹೇಳ್ತೀನಿ ಆಯ್ತಾ. ಇಂಪಾರ್ಟೆಂಟ್ ನ್ಯೂಸ್ ಇದೆ ಅದಕ್ಕೆ. ಗೈಸ್ ಇದೆ ಓ ಇಷ್ಟೇ, ಇನ್ನೇನು ಅದು 3 ರೂಫು. ಪ್ಯಾನೋರಾಮಿಕ್ ಸನ್ರೂಫ್ ಕೇಳ್ತಿರೋದಾ? ಇದ್ರ ನೆಕ್ಸ್ಟ್ ವೇರಿಯಂಟ್ ಅದೆಷ್ಟು? ಅದನ್ನೇ ಕೇಳ್ತಿದ್ದಿದ್ದು ಅನ್ಸುತ್ತೆ ಅರ್ಜುನ್. ಅದೇನೋ ರೆವೆಕ್ಸಿಗೆ ಹೋಗ್ಬೋದು ಬೆಸ್ಟ್. ಇದೆ ಲೈಕ್ ಇದೇ ಗಾಡಿಗೆ ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ, ಡ್ಯುಯಲ್ ಟೋನ್ ಕಲರ್ ಸಿಗುತ್ತೆ, ಬ್ಲ್ಯಾಕ್ ಕಲರ್ ಅಲಾಯ್ ವೀಲು, ಇಂಜಿನ್ ಪವರ್ ಟಾರ್ಕ್ ಜಾಸ್ತಿ ಸಿಗುತ್ತೆ TGD. ಅರೆ ಇವ್ರು ಜಾಸ್ತಿ ಲಾಗ್ ಇಲ್ಲ ಹಾಕ್ಬೇಕಾ? ನಾನು ಇನ್ಸ್ಟಾಲ್ ಯೂಸ್ ಮಾಡಬೇಕು. ಈಗ 11,000 ಅಡ್ವಾನ್ಸ್ ಬುಕ್ಕಿಂಗ್. ಸೊ ಈಗ ನಮ್ಮ ಜಯಮ್ಮ ಹೇಳಿ ಕಳಿಸಿರೋದು 1,000 ರೂಪೀಸು ಕ್ಯಾಶು ಎಲ್ಲಡಿಕೆ ಸಮೇತ ಕೊಟ್ಟು ಇನ್ನು ಮಿಕ್ಕಿದ್ದು ಫೋನ್ಪೇ ಮಾಡಬೇಕು ಅಂತ. ಆಯ್ತು, ಹೋಗಿ ಮಾಡ್ಬಿಟ್ಟು ಬಾವು ಗೈಸ್. ಫುಲ್ಲು ಈಗ ಬಂದು ಕೆಲಸ ಮುಗೀತು. ಸೊ ಈಗ ನಮ್ಮ ಭೂಮಿಗೆ ಆಫೀಸ್ಗೆ ಹೋಗುತ್ತೆ, ನಾನು ಮನೆಗೆ ಹೋಗ್ತೀನಿ. ಇಲ್ಲ ಅಂಗಡಿಗೆ ಕಾಯಕವೇ ಕೈಲಾಸ ಹೊಟ್ಟೆಪಾಡು. ಸೊ ಗೈಸ್ ಮತ್ತೆ ಸಿಗೋಣ. ಇದನ್ನೇನು ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಯಾವುದು ಅಂತ ಹೇಳಿರಲ್ಲ. ಯಾವುದು ಅಂತ ಹೇಳಿರಲ್ಲ. ಸಂಜಯ್ ಟೆಸ್ಟ್ ಡ್ರೈವ್ ಮಾಡಿದ್ರೆ ಹೆಂಗಿತ್ತು? ಚೆನ್ನಾಗಿದೆ. ಪ್ರೈಸ್ಗೆ ಪ್ರೈಸಿಗೆ ವರ್ತಿದೆ. ಲಾಂಗ್ ಡ್ರೈವ್ ಒಳ್ಳೆ ಮಜಾ ಬರುತ್ತೆ. ನೆಕ್ಸ್ಟ್ ಫಸ್ಟ್ ಟೈಮ್ ಎಲ್ಲೋಗೋಣ. ಲಾಂಗ್ ರೈಡ್ ಹೋದ್ರೆ ನಾವು ಮಂಗಳೂರು ಹೈವೇಗೆ ಹೋಗ್ಬೇಕು. ಮಂಗಳೂರು ಇಲ್ಲ ಗೋವಾಗ ಹೋಗೋಣ. ಚಿಕ್ಕಮಂಗ್ಳೂರು ರೆಸಾರ್ಟ್, ಯಾಕೆಂದ್ರೆ ಮಾನ್ಸೂನು. ಚಿಕ್ಕಮಂಗ್ಳೂರು ರೆಸಾರ್ಟ್. ಗೈಸ್ ಗಾಡಿ ಬರ್ತಿದೆ ಹಂಗೆ ನಾವು ಹೋಗ್ತಾ ಇರೋದು ಚಿಕ್ಕಮಂಗ್ಳೂರು ರೆಸಾರ್ಟ್ಗೆ. ಸಂಜೆ ಹೇಳಿರೋದು. ಓಕೆ ಗೈಸ್, ಬಾಯ್. ಸಿಗೋಣ. ಬಾಯ್ ಪಾಪ. ಬಾಯ್. ಇವತ್ತು ನಮಗೆ ಊಟ ನಮ್ಮ ಸೌಮ್ಯಶ್ರೀ ಅವ್ರ ಮನೆ, ನಮ್ಮ ಅಸಿಸ್ಟೆಂಟ್ ಶೆಫ್ ಮನೆಯಿಂದ ಊಟ ಬಂದೈತೆ ಗೈಸ್. ಊಟ ಏನಪ್ಪಿ ಊಟ ಗೈಸ್ ನಮಗೆ? ಓಕೆ. ಸೊ ಗೈಸ್ ಇವತ್ತು ನಮಗೆ ಭರ್ಜರಿ ಒಬ್ಬಟ್ಟು ಊಟ. ನಮ್ಮ ವಿಶ್ವ ಹೋಗ್ಬಿಟ್ಟು ಆಲ್ರೆಡಿ ಎಲ್ಲಿ ನಾನ್ ವೆಜ್ ಬೀಗ್ರ ಊಟ ಮಾಡ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ಬಿಟ್ಟಾನೆ ಆಲ್ರೆಡಿ. ಸೊ ಈಗ ನಮಗೆ ನಮ್ಮ ಊಟ ನಮ್ಮ ಅಸಿಸ್ಟೆಂಟ್ ಶೆಫ್ ಅವರು ಮನೆಯಿಂದ ಬಂದಿದೆ. ಏನಪ್ಪಿ ಸ್ಪೆಷಲ್ ಇವತ್ತು? ಒಬ್ಬಟ್ಟು ಎಲ್ಲ ಮಾಡ್ಬಿಟ್ಟಿದ್ದೀರಲ್ಲ. ತಿನ್ಬೇಕು ಅನ್ಸ್ತು ಮಾಡಿದ್ವಿ. ನೀವು ಸಾವುಕಾರ ಮಂದಿ ತಿನ್ಬೇಕು ಅಂದಾಗೆಲ್ಲ ಮಾಡ್ಬಿಡ್ತೀವಿ. ಹೌದು, ಬೈಕ್ ಆದಾಗೆಲ್ಲ ಮಾಡ್ಕೊಂಡು ತಿನ್ಬೇಕು. ಬೈಕೆ ತಿನ್ನಬೇಕು ತಿನ್ಬೇಕು ಅನ್ನಿಸ್ದಾಗ ಮಾಡ್ಕೊಂಡು ತಿಂತೀವಿ ಗೈಸ್. ಹಂಗೆ ಗೈಸ್ ನಮಗೂ ತಂದ್ಕೊಟ್ಟವ್ರೆ ನಮ್ಮ ಅಸಿಸ್ಟೆಂಟ್ ಶೆಫ್ಗೆ ಥ್ಯಾಂಕ್ ಯು. ವೆಲ್ಕಮ್. ಇದು ಒಬ್ಬಟ್ಟು, ಅನ್ನ ಸಾಂಬಾರು, ಅದೇನು ಪಲ್ಯ, ಅದು ಚಿತ್ರಾನ್ನ, ಗೊಜ್ಜು, ಓಕೆ, ಒಬ್ಬಟ್ಟಿನ ಸಾರು. ಓಕೆ. ಸೊ ಗೈಸ್ ಇವಾಗ ಊಟ ಮಾಡೋಣ ಗೈಸ್. ಒಬ್ಬಟ್ಟು, ಹುಳಿಕಾಯಿ ಪಲ್ಯ, ಅಲ್ಲಿ ಪುಳಿಯೋಗರೆ ಐತೆ, ಇಲ್ಲಿ ಚಿತ್ರಾನ್ನ ಗೊಜ್ಜು ಐತೆ, ಇಲ್ಲಿ ವೈಟ್ ರೈಸ್ ಐತೆ. ಗುರುಗಿದ್ನ ಈಗ ತಾನೇ ಊಟ ತಗೊಂಬರಲ್ಲ ಅಂತ ಹೇಳ್ತಾ ಇದೆ, ಅಷ್ಟರಲ್ಲಿ ಆಗಲೇ ಊಟ ಬಂತು ಗೈಸ್. ಅನ್ನಭಾಗ್ಯ ಜಾಸ್ತಿ. ಅನ್ನದ ಋಣ ಕಂಡ ಅನ್ನಭಾಗ್ಯ ಇವರು ಸಿದ್ದರಾಮಯ್ಯಂದು ಅನ್ನದ ಋಣ ಗೈಸ್. ನಮ್ಮ ಚಿಲುಬುಲಿಗೆ ಮಟನ್ ಊಟ ಇವತ್ತು. ಅವಳೆಲ್ಲ ಊಟ ಅವಳು ತಂಗಿ, ಒಬ್ಬಳೇ ತಿಂತವಳೆ. ಅವೇನೇ ಚಿಲುಬುಲಿ? ಇದೇ ಫಸ್ಟ್ ಟೈಮ್ ಇವಳಿಗೆ ನಾನ್ ವೆಜ್. ಅವೇನಮ್ಮ ಗೈಸ್. ಈಗ ಮನೆಗೆ ಬಂದೆ, ಮತ್ತೆ ನಾನು ಇವಾಗ ಹೆಗ್ಗೆರೆಗೆ ಹೋಗಬೇಕು. ಇವತ್ತೊಂದು ಪ್ರಮೋಷನ್ ಶೂಟ್ ಇದೆ ಗೈಸ್, ಜಿಮ್ದು ಪ್ರಮೋಷನ್ ಶೂಟ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಪ್ರಮೋಷನ್ ಮಾಡಿಕೊಡ್ಬೇಕು. ಅದು ಬೇರೆ ಯಾರೂ ಅಲ್ಲ, ನನ್ನ ಫ್ರೆಂಡೇ ಅಡ್ವಿಷ್ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ನಾನು ಪ್ರಮೋಷನ್ ಮಾಡೋಕ್ಕೆ ಬಂದಿರೋದು ಇದೇ ಜಿಮ್ಮು, ನನ್ನ ಫ್ರೆಂಡೇ. ಸೊ ಈಗ ಹೋಗೋಣ ಮೇಲೆ, ಬನ್ನಿ ಮೇಲೆ ಹೋಗ್ಬಿಟ್ಟು ನನ್ನ ಫ್ರೆಂಡ್ನ ಮಾತಾಡಿಸ್ಕೊಂಡು ಮೀಟ್ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಬಂದ್ಬಿಡೋಣ. ಯಾರಾದರೂ ಹೆಗ್ಗೆರೆಯಲ್ಲಿರೋರು, ತುಮಕೂರು, ಹೆಗ್ಗೆರೆ, ಮಲ್ಸಂದ್ರ, ಭೀಮಸಂದ್ರ, ಸೊ ಯಾರಾದರೂ ಈ ಸರೌಂಡಿಂಗ್ ಇರೋರು ಜಿಮ್ಮಿಗೆ ಸೇರ್ಕೋಬೇಕು ಅಂದರೆ ಬನ್ನಿ. ನನ್ನ ಫ್ರೆಂಡ್ ಆ್ಯಕ್ಟಿವ್ ಫಿಟ್ನೆಸ್ ಅಂತ ಗೈಸ್ ಇದೆ ಜಿಮ್ಮು. ಹಾಯ್ ಅಡ್ವಿಶ್. ಗೈಸ್ ಇವರೇ ನನ್ನ ಫ್ರೆಂಡ್ ಅಡ್ವಿಶ್ ಅಂತ ಹೇಳ್ಬಿಟ್ಟು
ಇವ್ರದ್ದೇ ಈಗ ಜಿಮ್ನ ಪ್ರಮೋಷನ್ ಮಾಡೋಕ್ಕೆ ಅಂತ ಬಂದಿರೋದು. ಒಬ್ಬ ಸುಮಾರು ಒಂದು 6 ತಿಂಗಳಿಂದ ಹೇಳ್ತಾ ಇದ್ರು. ನಾನು ಬ್ಯುಸಿ ಆಗಿಬಿಟ್ಟಿದ್ದೆ, ಮಾಡೋಕ್ಕಾಗಲಿಲ್ಲ. ನೋಡ್ರಿ ಮಟನ್ ಸಾರಾಗ ಉಂಡೆ ಹೆಂಗೆ ಮನಿಕೊಂಡವ್ರು ನೋಡ್ರಿ. ರಾತ್ರಿ ಹೋಗಲ್ಲ 3 ಗಂಟೆಗೂ ನಿದ್ದೆ ಬಂದು ಗೈಸ್ ನಮ್ಮ ಅಮ್ಮ ಎಂಥ ಡೌರಾಣಿ ಅಂದರೆ, ಯಾರನ ಪಾಪ ಹೊಸ್ದಾಗಿ ಬಂದಿರೋರು ಮನಿಕೊಂಡ್ರದ್ ನೋಡ್ಬಿಟ್ರೆ ಅಯ್ಯೋ ಪಾಪ ಕಣ್ರಿ ಮನಿಕೊಂಬಿಟ್ಟವ್ರೆ ಎಬ್ರಿಸ್ಬಾರ್ದು ಅಂತ ಅಂದ್ಬಿಡ್ಬೇಕು, ಹಂಗೆ ಡವ್ ಮಾಡೋದು. ಹಂಗೆ ಗುದ್ದಿರಿ ಏಯ್ ಎಂಟಾಣಿ ತಿಂದ ಮಟನ್ನ ಮುಗಿತಾ ನಿನ್ನ ಆಸೆ. ಗೈಸ್ ನಮ್ಮ ಅಮ್ಮಂಗೆ ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ ಮಟನ್ನು ಅಥವಾ ಚಿಕನ್ನು ತಂದು ಕೊಡ್ಬೇಕಂತೆ ಗೈಸ್. ಆಯಿತು ಅಂತ ಹೇಳಿದ್ದೀನಿ ಗೈಸ್. ಬೆಳಗ್ಗೆ ಬಂದಿರೋ ಆರ್ಡ್ರು ಇದು ಬೆಳಗ್ಗೆ ಆರ್ಡ್ರ್ ಪಾಸ್ ಆಗೈತೆ ಹೋಮ್ ಮಿನಿಸ್ಟ್ರ್ ಕಡೆಯಿಂದ. 15 ದಿವಸಕ್ಕೊಂದ್ಸಲ ಅಥವಾ ವಾರಕ್ಕೊಂದ್ಸಲ ಚಿಕನ್ ಅಥವಾ ಮಟನ್ನು ತಂದು ಕೊಡ್ಬೇಕಂತೆ ಗೈಸ್ ಮನೆಗೆ. ಹೀಗೆ ಹೇಳ್ಬಿಟ್ಟಿದ್ದೀನಿ. ನಾನು ತಿನ್ನಲಿ ಬಿಡಲಿ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಡೈಲಿ ಅಥವಾ ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ ಮಟನ್ನು ಅಥವಾ ಚಿಕನ್ನು ಫಿಕ್ಸು ಗೈಸ್. ಏನು ರೀ ಹೋಮ್ ಮಿನಿಸ್ಟ್ರೇ? ಓಕೆ ಹಾಂ ಆಯಿತು ಗೈಸ್. ಶೂಟ್ ಮುಗಿಸ್ಕೊಂಡು ಈಗ ಮನೆಗೆ ಬಂದೆ. ಊಟ ಅಲ್ಲೇ ನಾನು ಅಡ್ವಿಶು ಅಲ್ಲೇ ಊಟ ಮಾಡಿಕೊಂಡು ಹೋಟ್ಲಲ್ಲಿ ಊಟ ಮಾಡ್ಕೊಂಬಂದ್ವಿ. ಆ್ಯಕ್ಚುಲಿ ನಾಳೆ ನಾನು ಮೈಸೂರಿಗೆ ಹೋಗಬೇಕು. ಮೈಸೂರಿಗೆ ಯಾಕಪ್ಪ ಅಂದರೆ ಭಾನುವಾರ ಸಂಡೇ ಮ್ಯಾರಥಾನ್ ಐತೆ. ಸೊ 5K ಆ್ಯಕ್ಚುಲಿ ಲಾಸ್ಟ್ ತುಮಕೂರಲ್ಲಿ ಹೊಡೆದಾಗಲೂ 5Kನೇ ಓಡಿದ್ದೆ. ಇದು ಸೆಕೆಂಡ್ ಟೈಮು ಮೈಸೂರಲ್ಲೂ 5Kನೇ ಓಡ್ತಾ ಇದ್ದೀನಿ. ಸೊ ಗೈಸ್ ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸೋಣ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.